ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪದ ಮಾತು ಕೇಳಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖಡಕ್ಕಾಗಿ ನೇರವಾದಂತಹ ಒಂದು ಮಾತನ್ನ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ, ವರ್ಗಾವಣೆ ವಿಚಾರದಲ್ಲಿ ಕೂಡ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ ಎನ್ನುವಂತಹ ಆರೋಪ ಇತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇರ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ನಾನು ಯಾರಿಂದಲೂ ಕೂಡ ಲಂಚವನ್ನು ಪಡೆದಿಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇರುವಂಥದ್ದು. ನಾನು ಲಂಚವನ್ನು ಪಡೆದಿದ್ದು ನೀವು ಸಾಬೀತು ಮಾಡಿದ್ದೇ ನಿಜ, ಆದರೆ ಸಾಬೀತುಪಡಿಸಿದರೆ ನಾನು ರಾಜೀನಾಮೆ ಕೊಡೋಕ್ಕೂ ಕೂಡ ಸಿದ್ಧ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಯಾರಿಂದಲೂ ಕೂಡ ಯಾವತ್ತೂ ಕೂಡ ನಾನು ಲಂಚದ ಹಣವನ್ನು ಮುಟ್ಟೋದಿಲ್ಲ, ಅದು ನನ್ನ ರಾಜಕೀಯ ಜೀವನದಲ್ಲಿಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಒಂದು ವಿಚಾರವಾಗಿ ಹೇಳಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ರು. ಅದರಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟು ಬಿಟ್ಟಿದ್ದಾರೆ. ನೋಡಿ, ಈ ಒಂದು ವಿಚಾರ ಆರೋಪ ಏನು ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳುತ್ತೀನಿ. ನಮ್ಮ ರಾಜಕೀಯ ಜೀವನದಲ್ಲಿ, ನನ್ನ ರಾಜಕೀಯ ವೃತ್ತಿ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಯಾರಿಂದಲೂ ಕೂಡ ಲಂಚವನ್ನು ಪಡೆದಿಲ್ಲ. ಆ ರೀತಿಯಾದಂತಹ ಒಂದು ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೀನಿ. ನಾನು ಒಂದು ವೇಳೆ ನೀವು ಯಾರಾದರೂ ಸರಿ ನಾನು ಲಂಚವನ್ನು ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಸಾಬೀತು ಮಾಡಿದರೆ, ಲಂಚವನ್ನು ತೆಗೆದುಕೊಂಡಿರೋದು ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಲಂಚವನ್ನು ಪಡೆದಿದ್ದು ಸಾಬೀತು ಮಾಡಿ ಆ ಕ್ಷಣನೇ ಕೊಡುತ್ತೀನಿ. ರಾಜ್ಯ ಪೊಲೀಸ್ ಕೇಂದ್ರ ಕಚೇರಿಯಲ್ಲಿ ಪರಮೇಶ್ವರ್ ಈ ಒಂದು ವಿಚಾರವನ್ನು ಹೇಳಿರುವಂಥದ್ದು ಬೆಂಗಳೂರಿನಲ್ಲಿ. ನಾನು ಯಾರಿಂದಲೂ ಕೂಡ ಒಂದು ನಯಾ ಪೈಸವನ್ನು ಕೂಡ ಲಂಚವಾಗಿ ತೆಗೆದುಕೊಂಡಿಲ್ಲ, ಅದು ನನ್ನ ರಾಜಕೀಯದಲ್ಲಿನೇ ಇಲ್ಲ. ನಾನು ವರ್ಗಾವಣೆ ಮಾತ್ರ ಅಲ್ಲ, ಯಾವುದೇ ಕೆಲಸಕ್ಕೂ ಕೂಡ ದುಡ್ಡು ತೆಗೆದುಕೊಂಡಿಲ್ಲ. ಪೊಲೀಸರು ಅಥವಾ ಮತ್ತೊಬ್ಬ ವ್ಯಕ್ತಿಯಿಂದ ಲಂಚವನ್ನು ಪಡೆದಿರುವಂತಹ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಕೆಲಸವನ್ನು ನಾನು ಮಾಡಿಲ್ಲ. ನಾನು ಲಂಚ ಪಡೆದಿರುವುದು ಒಂದು ವೇಳೆ ಸಾಬೀತಾದರೆ, ಯಾರಾದರೂ ಪ್ರೂವ್ ಮಾಡಿದರೆ ಆ ಕ್ಷಣವೇ ನನ್ನ ಪದವಿಗೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತೊಡಗಿದೆ ಅಂತ ಏನು ಹೇಳ್ತಾ ಇದ್ದಾರೆ. ತೊಡಗಿದ್ರೆ ಯಾವುದೇ ಮುಲಾಜಿಲ್ಲದೆ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಆ ಅಧಿಕಾರಿಗಳ ವಿರುದ್ಧ. ಪೊಲೀಸರ ಭ್ರಷ್ಟಾಚಾರಕ್ಕೆ ವರ್ಗಾವಣೆ ನೀತಿಯೇ ಕಾರಣ ಎಂಬುವಂಥ ಒಂದು ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಗಳಿಗೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಸ್ಪಷ್ಟವಾದಂತಹ ಒಂದು ಉತ್ತರವನ್ನು, ಖಡಕ್ ಆದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರಿಂದಲೂ ಕೂಡ ಲಂಚವನ್ನು ಮುಟ್ಟಿಲ್ಲ, ಒಂದು ನಯಾ ಪೈಸಾ ದುಡ್ಡನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ನೀವು ಯಾರಾದರೂ ಸರಿ ನಾನು ಲಂಚ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ರೆ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡೋಕ್ಕೂ ಕೂಡ ಸಿದ್ಧ, ಇಂದು ಮುಂದೆ ಕೂಡ ನೋಡಲ್ಲ, ಅದೇ ಕ್ಷಣ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಯಾಕಂದರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ವಿಚಾರವಾಗಿ, ಮತ್ತೊಂದು ವಿಚಾರವಾಗಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಹೇಳಿಬಿಟ್ಟಿದ್ದಾರೆ. ನೋಡಿ, ನಾನು ಯಾರಿಂದಲೂ ಕೂಡ ಯಾವತ್ತೂ ಕೂಡ ಲಂಚವನ್ನು ಪಡೆದೇ ಇಲ್ಲ. ನಾನು ಲಂಚವನ್ನು ಪಡೆದಿದ್ದು ನೀವು ಯಾರಾದರೂ ಸಾಬೀತು ಮಾಡಿದರೆ, ಪ್ರೂವ್ ಮಾಡಿದ್ರೆ ಆ ಕ್ಷಣವೇ, ಆ ದಿನವೇ ನಾನು ನನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಈ ಒಂದು ಮಾತನ್ನು ರಾಜ್ಯ ಪೊಲೀಸ್ ಕೇಂದ್ರ ಕಚೇರಿ ಏನಿದೆ ಅದರಲ್ಲಿನೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು ಯಾವತ್ತೂ ಯಾರಿಂದಲೂ ಕೂಡ ಒಂದು ಪೈಸವನ್ನು ಕೂಡ ತೆಗೆದುಕೊಂಡಂತಹ ವ್ಯಕ್ತಿಯಲ್ಲ. ನಾವು ಕೇಳ್ತಾ ಇರ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಹಾಗೆ ಹೇಗೆ ಅಂತ ಮಾತುಗಳು ಕೇಳಿ ಬರ್ತಾ ಇವೆ. ಆ ರೀತಿಯಾಗಿ ಯಾರಾದರೂ ಬೇರೆ ಅಧಿಕಾರಿಗಳು ಕೂಡ ನಡ್ಕೊಂಡಿದ್ರು ಕೂಡ ನಾನು ಅವರ ಮೇಲೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆದೇಶವನ್ನು ಕೂಡ ಹೊರಡಿಸ್ತೀನಿ. ಮುಲಾಜಿಲ್ಲದೆ ಅವರನ್ನು ತೆಗೆದು ಬಿಸಾಕುವಂತಹ ಕೆಲಸವನ್ನು ಕೂಡ ಮಾಡ್ತೀನಿ. ಆ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಪರಮೇಶ್ವರ್ ಹೇಳುತ್ತಾ ಇದ್ದಾರೆ. ಯಾಕಂದರೆ ಪೊಲೀಸ್ ಅಥವಾ ಯಾವ ಮತ್ತೊಬ್ಬ ಅಧಿಕಾರಿಯಿಂದಲೂ ಸರಿ ನಾನು ಲಂಚವನ್ನು ಪಡೆದಿಲ್ಲ, ಬೇರೆಯವರು ಲಂಚ ಪಡೆಯೋಕ್ಕೂ ಕೂಡ ನಾನು ಬಿಡೋದಿಲ್ಲ. ಆ ರೀತಿಯಾಗಿ ನನ್ನ ಇಲಾಖೆ ನಡೆದುಕೊಳ್ಳಬೇಕು, ನಾನು ಹಂಗೆ ನೋಡ್ಕೊಳ್ತಾ ಇದ್ದೀನಿ. ನಾನು ಗೃಹ ಸಚಿವ ಆದಾಗಲಿಂದ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಬೇರೆ ಬೇರೆ ಪ್ರಕರಣಗಳನ್ನು ಭೇದಿಸುವಲ್ಲಿ ನಮ್ಮ ಪೊಲೀಸರು ಸಫಲರಾಗಿದ್ದಾರೆ. ಹೀಗಿರುವಾಗ ಈ ಲಂಚದ ಆರೋಪ ಕೇಳಿ ಬಂದಿರೋದನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಆ ರೀತಿಯಾಗಿ ಏನಾದರೂ ಲಂಚ ಇದ್ದರೆ, ತೆಗೆದುಕೊಂಡಿದ್ದೇ ಸಾಬೀತಾದರೆ, ನನ್ನ ವಿಚಾರದಲ್ಲಿ ಏನಾದರೂ ಮಾತುಗಳು ಕೇಳಿ ಬಂದರೆ ಆ ಕ್ಷಣವೇ ನಾನು ನನ್ನ ಪದವಿಗೆ ಮುಲಾಜಿಲ್ಲದೆ ರಾಜೀನಾಮೆ ಕೊಡ್ತೀನಿ. ಮತ್ತು ಬೇರೆ ಯಾವ ಅಧಿಕಾರಿಗಳು ಇದ್ರೂ ಸರಿ ನಾನು ಅವರ ಮೇಲೆ ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುತ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಈ ಒಂದು ವಿಚಾರವಾಗಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ, ಸ್ಪಷ್ಟ ಉತ್ತರವನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾರೂ ಕೂಡ ಇದ್ರ ಬಗ್ಗೆ ಇನ್ನು ಮುಂದೆ ಮಾತನಾಡೋ ಹಾಗಿಲ್ಲ. ಆ ರೀತಿಯಾದಂತಹ ಒಂದು
ಮಾತನ್ನು ಹೇಳಿರುವಂಥದ್ದು. ನಿಜಕ್ಕೂ ಕೂಡ ಪರಮೇಶ್ವರ್ ಅವರು ಅವರ ಒಂದು ರಾಜಕೀಯ ಜೀವನದಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದ್ದಾರೆ, ನಾನು ಯಾವುದೇ ರೀತಿಯಾಗಿ ಲಂಚ ಮುಟ್ಟಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳುತ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದು ನಿಜ ಇರಬಹುದು. ಯಾಕಂದರೆ ಸ್ಪಷ್ಟವಾದಂತಹ ನೀಟಾದಂತಹ ಒಂದು ರಾಜಕಾರಣವನ್ನು ಮಾಡಿಕೊಂಡು ಬಂದಂತಹ ವ್ಯಕ್ತಿ ಅಂತ ಹೇಳ್ಬೋದು. ಆದರೆ ಅದೇ ರೀತಿಯಾಗಿ ಅವರಿಗೆ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ನನ್ನ ಮೇಲೆ ನೀವು ಯಾರಾದರೂ ಮಾತನಾಡ್ತೀರಾ, ಆರೋಪವನ್ನು ಮಾಡ್ತೀರಾ ಅನ್ನೋದಾದರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ರೆಡಿ ಇದ್ದೇನೆ, ನೀವು ಸಾಬೀತು ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡಿದ್ದೆ ನಿಜ ಆದರೆ, ಸಾಬೀತಾಗಿದ್ದೇ ನಿಜ ಆದರೆ ನನ್ನ ರಾಜಕೀಯದಲ್ಲಿ ಅಥವಾ ಈ ಒಂದು ರಾಜಕೀಯ ಜೀವನಕ್ಕೆ ನಾನು ನಿವೃತ್ತಿ ಕೊಡ್ತೀನಿ, ಅಥವಾ ಈಗಿರುವಂತಹ ಒಂದು ಸ್ಥಾನದಿಂದ ನಾನು ರಾಜೀನಾಮೆಯನ್ನು ಕೊಟ್ಟು ಸುಮ್ಮನೆ ಇರುತ್ತೀನಿ, ನೀವು ಸಾಬೀತು ಮಾಡ್ರಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಪೊಲೀಸ್ ಇಲಾಖೆಯಲ್ಲಿ ಆಗ್ತಿರುವಂತಹ ಒಂದು ವಿಚಾರಗಳ ಬಗ್ಗೆ ಏನು ಆರೋಪ ಕೇಳಿ ಬಂದಿತ್ತು, ಅದಕ್ಕೆ ಪರಮೇಶ್ವರ್ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.